ಬನ್ನಿ ಫ್ರೆಂಡ್ಸ್, ಲಡ್ಡು ತಿನ್ನೋಣ. ಶಾಂತ ಅಕ್ಕ, ಏನು ಮಾಡ್ತಿದ್ದೀರಾ? ಲಡ್ಡು ಮಾಡಿದ್ದೀರಾ? ತುಂಬ ಟೇಸ್ಟಿಯಾಗಿ ಕಾಣ್ತಾ ಇದೆ. ಹ್ಞೂ ಕಣೆ, ಲಡ್ಡು ಮಾಡ್ಕೊಂಡೆ ಕೂತ್ಕೊಂಡಿದ್ದೀನಿ. ಬಾ ಬಾ. ಹಾಂ ಆಯಿತು, ಒಂದು ಕೊಡಿ ಸಾಕು. ತುಂಬ ಟೇಸ್ಟಿಯಾಗಿದೆ. ಥ್ಯಾಂಕ್ ಯು ಕಣೆ. ಹೌದು ಶಾಂತಕ್ಕ, ಇದೇನಿದು? ಬಿಗ್ ಬಾಸಲ್ಲಿ ಈಗ ಯಾರು ಎಲಿಮಿನೇಟ್ ಆಗ್ತಾರೆ, ಏನಾಗುತ್ತೆ ಅಂತ ತುಂಬ ಕ್ಯೂರಿಯಾಸಿಟಿ ಉಂಟಾಗಿದೆ ನನಗಂತೂ. ನಿಮಗೇನು ಗೊತ್ತಾಗ್ತಿದೆಯಾ? ಹ್ಞೂ ಕಣೆ, ಒಂದಿಷ್ಟು ಜನನ ಹೇಳ್ತೇನೆ ನೋಡಬೇಕಿದ್ರೆ ನಾನು ಬಾಟಮ್ನಲ್ಲಿರೋರನ್ನ. ಏನಂದರೆ ಈಗ ಹಂಸ ಮತ್ತು ಯಮುನಾ, ಮಾನಸ ಇವರು ಬಾಟಮ್ನಲ್ಲಿದ್ದಾರೆ ಅಂತ ಸುದ್ದಿ ಬರ್ತಾ ಇದೆ. ಸೊ ಇವರಲ್ಲಿ ಯಾರಾದರೂ ಒಬ್ಬರು ಹೋಗ್ಬೋದು ಅಂತ ಹೇಳ್ತಾ ಇದ್ದಾರೆ. ಹಾಂ ಹೌದಾ, ಅವ್ರು ಮೂವರಲ್ಲಿ ಹೋಗ್ತಾರಾ? ಹಾಂ ಕಣೆ, ಈಗ ಏನಾಯಿತು ಅಂದರೆ ಇದರಲ್ಲಿ ಒಂದು ಟ್ವಿಸ್ಟ್ ನೋಡ್ಬೋದು ನೀನು. ಹಂಸ ಈಗ ಕ್ಯಾಪ್ಟನ್ ಆಗಿಬಿಟ್ಟಿದ್ದಾರೆ. ಮತ್ತು ಕ್ಯಾಪ್ಟನ್ ಆದಮೇಲೆ ಈಗ ಅವರು ಮುಂದಿನ ವಾರಕ್ಕೆ ಪ್ರಿವಿಲೇಜ್ ಸಿಗುತ್ತೆ ಬಿಡು ಅದು. ಆದರೆ ಈ ವಾರ ಏನಾದ್ರು ಎಲಿಮಿನೇಟ್ ಆದರೆ ಮತ್ತೆ ಬೇರೆ ಕ್ಯಾಪ್ಟನ್ ಮಾಡಬೇಕಾಗುತ್ತೆ ಹಿಂದೆನೇ. ಸೊ ಏನಾಗುತ್ತೆ, ಏನು ನೋ ಎಲಿಮಿನೇಷನ್ ಇರುತ್ತೋ ಏನೋ, ಅದು ಕೂಡ ಇರ್ಬೋದು. ಯಾಕಂದರೆ ಇನ್ನೂ ಜನರಿಗೆ ತಿಳಿಲಿ ಈ ವಾರ ಎಲ್ಲರೂ ಸ್ಪರ್ಧಿಗಳು ಹೇಗೆ ಇನ್ವಾಲ್ವ್ಮೆಂಟ್ ಹೇಗಿದೆ ಅನ್ನೋದು ತಿಳಿಲಿ ಅಂತ ಕೂಡ ನೋ ಎಲಿಮಿನೇಷನ್ ಇರ್ಬೋದು ಅಂತ ನನಗೆ ಅನ್ನಿಸ್ತಾ ಇದೆ. ಓ, ಇರ್ಬೋದು ಶಾಂತಕ್ಕ. ಯಾಕಂದರೆ ಮತ್ತೀಗ ಎಲ್ಲರೂ ಕೂಡ ಅಷ್ಟೇ ಆ್ಯಕ್ಟಿವ್ ಆಗಿ ಆಟ ಆಡ್ತಾ ಇದ್ದಾರೆ. ಈಗ ಯಾರನ್ನ ತೆಗೆಯೋದು ಅಂತಲೇ ಕನ್ಫ್ಯೂಷನ್ ಆಗ್ತಾ ಇದೆ. ಈಗ ಮಾನಸ್ ಅಂತ ತೆಗೆದ್ರೆ ಅವರು ಏನು ಸುಮ್ಮನೆ ಕೂತಿಲ್ಲ, ಎಲ್ಲದಕ್ಕೂ ಮಾತಾಡ್ತಾ ಇದ್ದಾರೆ, ಎಲ್ಲದಕ್ಕೂ ಇನ್ವಾಲ್ವ್ ಆಗ್ತಾ ಇದ್ದಾರೆ. ಹಾಗೆ ಹಂಸನೂ ಕೂಡ ಹಾಗೆ ಇದ್ದಾರೆ. ಯಮುನಾ ಅಂತೂ ಬಿಡಿ ಚಿಂದಿ ಚಿತ್ರಾನ್ನ, ಒಬ್ಬರು ಏನಾದರೂ ಕೆಣಕಿದ್ರೆ ಮುಗ್ದೆ ಹೋಯ್ತು ಅವ್ರ ಕತೆ, ಗೋವಿಂದ ಹಂಗಾಗಿದ್ದಾರೆ. ಸೊ ಏನು ಮಾಡ್ತಾರೆ ಅನ್ನೋದು ನನಗೂ ಡೌಟ್ ಆಗ್ತಾ ಇದೆ. ಅದಕ್ಕೆ ನಾನೇನು ಹೇಳ್ತಾ ಇದ್ದೀನಿ, ನೋ ಎಲಿಮಿನೇಷನ್ ಇಡ್ಬೋದು, ಏನಾದರೂ ಶಾಕ್ ಕೊಡೋಕ್ಕೆ. ಸುಮ್ಮನೆ ಬಾಟಮಿಗೆ ಕರ್ಕೊಂಬಂದು 3 ಜನನ ಬಾಟಮಿಗೆ ಕರ್ಕೊಂಬಂದು ಆಮೇಲೆ ನೋ ಎಲಿಮಿನೇಷನ್ ಇಡ್ತಾರೆ. ಇಲ್ಲ ಅಂದರೆ ಹಂಸ ಔಟ್ ಆಗ್ಬೋದು ಅಂತ ಹೇಳ್ತೇನೆ ನಾನು. ಹಾಂ ಇರ್ಬೋದು, ಹಂಸನೇ ಹೋಗ್ಬೋದು. ನೀವು ಹೇಳಿದ್ದೆಲ್ಲ ಕರೆಕ್ಟಾಗೇ ಇದೆ ಅಕ್ಕ. ಈ ದಿನ ಮಾತ್ರ ಎಲಿಮಿನೇಷನ್ ಇರಲ್ಲ, ಸ್ಯಾಟರ್ಡೆ. ನಾಳೆ ಎಲಿಮಿನೇಷನ್ ಇರುತ್ತೆ, ಇಲ್ಲಾಂದರೆ ನೋ ಎಲಿಮಿನೇಷನ್ ಅಂತ ಈ ಥರ ಹೇಳ್ಬೋದು. ಯಾಕಂದರೆ ಎಲ್ಲರೂ ಇನ್ವಾಲ್ವ್ಮೆಂಟ್ ಇದೆ ಅಂತ ಹೇಳಿ ಈ ಥರನೂ ಮಾಡ್ಬೋದು, ಟ್ವಿಸ್ಟನ್ನು ಕೊಡ್ಬೋದು, ಅದು ಗೊತ್ತಾಗಲ್ಲ. ಸೊ ಬಾಟಮ್ನಲ್ಲಂತೂ ನಾ ಹೇಳಿದ್ನಲ್ವಾ 3 ಜನ ಇದ್ದಾರೆ. ಓಕೆ ಶಾಂತಕ್ಕ, ನೀವು ಹೇಳೋದಂತೂ ಕರೆಕ್ಟಾಗೇ ಇರುತ್ತೆ. ಮತ್ತೇನಂತೀರಾ, ಹೇಗಿದೆ ಈಗಿನ ಬಿಗ್ ಬಾಸ್? ಅದೇನು ಕೇಳ್ತೀಯ ಬಿಡು. ಸ್ವಲ್ಪ ಚೂರು ಬರೀ ಜಗಳ ಕೆಣ್ಕೋದು, ಒಬ್ರನ್ನ ಕೆಣ್ಕೋದು, ಅದೇನು ಆಡ್ತಾರೋ ಏನೋ ಯಪ್ಪ. ಬೀಳೋದೇನು ಹೇಳೋದೇನು, ಈಗೀಗೆ ಎಲ್ಲರೂ ಮೊದಲೇ ನೋಡಿದರೆ ಊಟನೇ ಕಡಿಮೆ ಆಗಿದೆ. ಅದರಲ್ಲಿ ಈ ಕಾನ್ಸೆಪ್ಟೂ ನಿಮಗೆ ಇಷ್ಟ ಆಯ್ತೇನೆ? ಸ್ವರ್ಗ ನರಕ. ಯಾಕಂದರೆ ಹೀಗೆ ಸುಸ್ತಾಕೊಂಡು ಹೋಗ್ಬಿಡ್ತಾರೆ ಅವರು ಊಟ ಇಲ್ಲಾರ್ದೆ ಅಲ್ವಾ? ನನಗೂ ಓಕೆ ಅನ್ನಿಸ್ತು, ಆದ್ರೂ ಅವ್ರಿಗೆ ಊಟನೂ ಕಡಿಮೆ, ಟಾಸ್ಕೂ ಆಡಿಸ್ತಾರೆ ಅಂದಮೇಲೆ ಹೀಗಾಗುತ್ತೆ ಶಾಂತಕ. ಯಾಕಂದರೆ ಮತ್ತು ಅವರು ಸ್ಟ್ರೆಂತ್ ಬೇಕಲ್ವಾ ಟಾಸ್ಕಲ್ಲಿ, ಹಾಗಾಗಿ ಇವರು ಬೀಳ್ತಾ ಹೋಗ್ತಾ ಇದ್ದಾರೆ. ಹೌದೌದು. ಅದಕ್ಕೆ ಇದು ಸ್ವಲ್ಪ ರ್ಯಾಶ್ ಆಗಿ ಬಿಹೇವ್ ಮಾಡೋದು, ಈ ಊಟ ಇಲ್ಲಾಂದರೆ ಆಟೋಮೆಟಿಕ್ಕಾಗಿ ಸಿಟ್ಟು ಬರುತ್ತೆ, ಈ ರೀತಿ ಆಗ್ತಾ ಇದೆ. ಸೊ ಏನಾದರೂ ಇದಕ್ಕೆ ಬಿಗ್ ಬಾಸ್ ಅವರು ಬೇರೆ ಚೇಂಜಸ್ ತರ್ಬೋದೇನೋ ಅಂತ ಅಂದ್ಕೊಂಡಿದ್ದೀನಿ. ಹಾಂ ಇರ್ಬೋದು ಶಾಂತಕ, ತರ್ಬೋದು ಅನಿಸುತ್ತೆ. ನೋಡು, ಇಷ್ಟು ಆಗಿತ್ತು ಈಗಿನ ಒಂದು ಕಿಚನ ಪಂಚಾಯಿತಿಯಲ್ಲಿ, ಇಷ್ಟು ಹೇಳ್ಬೋದು ಇವತ್ತು. ಸೊ ಹಾಗೆ ಇವತ್ತು ಏನು ಮಾಡ್ತಾರೆ ಅಂದರೆ, ಜಗದೀಶ್ ಅವರು ಮಾಡಿದ್ದು ಅದನ್ನೆಲ್ಲ ಮಾತಾಡ್ಬೋದೇನೋ ಸುದೀಪ್ ಅವರು ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಜನರು ಕೂಡ ಅದನ್ನೇ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ನಿನಗೂ ಅದೇ ಇರ್ಬೋದಲ್ವಾ? ಹೌದು ಶಾಂತಕ, ನಾನು ಅದನ್ನೇ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಯಾಕಂದರೆ ಅದನ್ನು ಮಾತಾಡಿದರೆ ಈಗ ಬಿಗ್ ಬಾಸ್ಗೆ ಇದು ಮಾಡೋದು ಅದನ್ನೆಲ್ಲ ನೋಡಿದರೆ, ಸುದೀಪ್ ಸರ್ ಒಂದು ಮಾತು ಹೇಳಿದರೆ ಆವಾಗ ಎಲ್ಲರೂ ಕೂಡ ಒಂದು ರೀತಿಯಲ್ಲಿ ಚೆನ್ನಾಗಿ ನಡ್ಕೊಂಡು ಹೋಗ್ಬೋದು ಅಂತ ನನ್ನ ಅಭಿಪ್ರಾಯ. ನಿಂದೇನೇ? ನಾನು ಅದನ್ನೇ ಅಂದ್ಕೊಂಡಿದ್ದೀನಿ ಶಾಂತಕ. ಸುದೀಪ್ ಅವರು ಸ್ವಲ್ಪ ಹೇಳಿದರೆ ಸ್ಪರ್ಧಿಗಳಿಗೆ, ಅವರು ಎಲ್ಲರೂ ಕೂಡ ಒಂಥರ ಇಷ್ಟು ರ್ಯಾಶ್ ಆಗಿ ಬಿಹೇವ್ ಮಾಡೋದು ಇರೋದಿಲ್ಲ. ಇರಲಿ,
ಜಗಳ ಅದು ಕಾಮನ್. ಆದರೆ ಇಷ್ಟು ರ್ಯಾಶ್ ಆಗಿ ಮಾಡೋದು ಒಂಥರ ನೋಡಲೇಬಾರ್ದಪ್ಪ ಅನ್ನೋ ಬಿಗ್ ಬಾಸ್ ಗತೆ ಆಗಬಾರ್ದು ಅನ್ನೋದು ನನ್ನ ಅಭಿಪ್ರಾಯ. ಮತ್ತು ನೋಡು, ಇದರಲ್ಲಿ ಲವ್ ಟ್ರ್ಯಾಕ್ಸ್ ಕೂಡ ಬರ್ತಾ ಇವೆ. ಅದ್ರ ಬಗ್ಗೆನೂ ಬಿಗ್ ಬಾಸ್ ಮಾತಾಡ್ಬೋದು. ಧರ್ಮ ಅವ್ರನ್ನ ಇಟ್ಕೊಂಡು ಐಶ್ವರ್ಯ ಮತ್ತು ಈ ಕಡೆ ಅನುಷಾ ಅಂತ ಹೇಳಿ ಇಬ್ಬರು ಕೂಡ ಇದು ಮಾಡೋದು. ಆಮೇಲೆ ಇದರಲ್ಲಿ ಉಗ್ರಂ ಮಂಜು ಅವರು ಐಶ್ವರ್ಯಗೆ ಚೇಟಿಸೋದು, ಇದೆಲ್ಲ ತುಂಬ ಫನ್ನಿಯಾಗಿದೆ. ನೋಡೋಕ್ಕೂ ಚೆನ್ನಾಗಿ ಅನ್ನಿಸ್ತಾ ಇದೆ. ನಿನಗೆ ಹೆಂಗೆ ಅನ್ನಿಸ್ತಾ ಇದೆ? ಅದು ಕೂಡ ಫನ್ನಿಯಾಗಿ ಚೆನ್ನಾಗಿ ಅನ್ನಿಸ್ತಾ ಇದೆ. ಮತ್ತು ಸೀರಿಯಸ್ ಆಗಿ ಅವರು ಏನೇನೋ ಮಾಡ್ಕೋಬಾರ್ದು. ಹಳೆ ಸೀಸನ್ ಗತೆ ಚೆನ್ನಾಗಿ ಸ್ಮೂದಾಗಿ ಹೋದರೆ ನಮಗೂ ನೋಡೋಕೆ ಇಷ್ಟ ಆಗುತ್ತಲ್ವಾ ಶಾಂತಕ? ಹೌದು ಕಣೆ. ನೋಡು, ಇಷ್ಟಾಯಿತು ಈಗಿನ ಬಿಗ್ ಬಾಸ್ನ ಒಂದು ಮಾತುಕತೆ. ಸೊ ಫ್ರೆಂಡ್ಸ್, ನಿಮಗೇನು ಅನ್ನಿಸ್ತೆ? ಬಿಗ್ ಬಾಸ್ನಲ್ಲಿ ಯಾರು ಔಟ್ ಆಗ್ತಾರೆ ಇವತ್ತು ಅನ್ನೋದು ಕೂಡ ನೀವು ಕಮೆಂಟ್ ಮಾಡಿ ತಿಳಿಸಿ. ಈ ರೀತಿಯ ವಿಡಿಯೋಸ್ಗಳಿಗಾಗಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಸ್ವಲ್ಪ ಆದರೂ ಎಂಟರ್ಟೈನ್ಮೆಂಟ್ ಕೊಟ್ಟಿದ್ದೀನಿ ಅಂತ ಅನಿಸಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಓಕೆ ಶಾಂತಕ, ನಾನು ಬರ್ತೇನೆ. ಬಾಯ್ ಫ್ರೆಂಡ್ಸ್.